ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಲಿಂಕ್ ಸ್ಟೇಟ್ ರೂಟಿಂಗ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಲಿಂಕ್ ಸ್ಟೇಟ್ ರೂಟಿಂಗ್ ಅಲ್ಲಿ ನಾವು ಮೇಜರ್ ಆಗಿ ನಮ್ಮ ಏಮ್ ಏನಿರುತ್ತೆ ಅಂತ ಅಂದ್ರೆ ಟು ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ from one to all other router, from one router to all other router. ಒಂದು ರೂಟರ್ ಇಂದ ಪ್ರತಿಯೊಂದು ಬೇರೆ ರೂಟರ್ಸ್ಗೆ ನಾವು ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಎ ಇದೆ ಅಂತ ಅನ್ಕೊಳ್ಳಿ, ಎ ಇಂದ ಬಿ ಗೆ, ಸಿ ಗೆ, ಡಿ ಗೆ, ಇ, ಎಫ್ ಪ್ರತಿಯೊಂದಕ್ಕೂ ಕೂಡ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ ನಾವು ಫೈಂಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಫೈಂಡ್ ಔಟ್ ಮಾಡೋದಕ್ಕೆ ಎ ಇದೆ ಅಂತ ಅನ್ಕೊಳ್ಳಿ, ಎ ಸಿ ಸೋರ್ಸ್ ರೂಟರ್ ಅಂತ ಅನ್ಕೊಳ್ಳಿ. ಫಸ್ಟ್ ಏನ್ ಮಾಡುತ್ತೆ ಅದು, ಇನಿಷಿಯಲಿ ದ ಸೋರ್ಸ್ ರೂಟರ್ ವಿಲ್ ಸೆಂಡ್ ದ ಪ್ಯಾಕೆಟ್, hello packet ಟು ನೈಬರ್ಸ್. ತನ್ನ ನೈಬರ್ಸ್ಗೆ ಹೆಲೋ ಪ್ಯಾಕೆಟ್ಸ್ ಅನ್ನ ಕಳಿಸುತ್ತೆ. ಅದರಿಂದ ಏನ್ ಮಾಡುತ್ತೆ ಅಂತ ಅಂದ್ರೆ, ಹೆಲೋ ಪ್ಯಾಕೆಟ್ಸ್ ಅನ್ನ ಸೆಂಡ್ ಮಾಡೋದ್ರಿಂದ ಅವು ಪ್ರೊವೈಡ್ ಇನ್ಫಾರ್ಮೇಶನ್ ಆಫ್ ದ ಸೋರ್ಸ್, ಇನ್ಫಾರ್ಮೇಶನ್ ಆಫ್ ದೇರ್ಸ್ ಟು ದ ಸೋರ್ಸ್. ಅವರ ಇನ್ಫಾರ್ಮೇಶನ್ ಅನ್ನ ಸೋರ್ಸ್ಗೆ ಅವು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾವೆ. ಫಾರ್ ಎಕ್ಸಾಂಪಲ್ ಎ ಇಂದ ನಾವು ಬಿ ಅಥವಾ ಸಿ ಅಥವಾ ಡಿ ಪ್ರತಿಯೊಂದಕ್ಕೂ ಕೂಡ ನಾವು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಎ ಸೋರ್ಸ್ ರೂಟರ್ ಆಗಿರೋದ್ರಿಂದ ಎ ಹೆಲೋ ಪ್ಯಾಕೆಟ್ಸ್ ಅನ್ನ ಪ್ರತಿಯೊಂದು ರೂಟರ್ಗೂ ಸೆಂಡ್ ಮಾಡುತ್ತೆ. ಅಲ್ಲಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡೋದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದಕ್ಕೂ ಕೂಡ ನಾವು ಟೇಬಲ್ನ ಬರಿಬೇಕಾಗ್ತಿ. ಮೊದಲನೇ ಟೇಬಲ್ ಎ ಟೇಬಲ್ ಹೇಗೆ ಬರೆಯೋದು ಅಂದರೆ, ಎ ಸೀಕ್ವೆನ್ಸ್, ನೆಕ್ಸ್ಟ್ ಏಜ್. ಎ ಇಂದ ಡೈರೆಕ್ಟ್ ಕನೆಕ್ಷನ್ ಎಲ್ಲೆಲ್ಲಿಗಿದೆ, ಎ ಇಂದ ಡೈರೆಕ್ಟ್ ಕನೆಕ್ಷನ್ ಬಿಗೆ ಮತ್ತು ಇಗೆ ಮಾತ್ರ ಡೈರೆಕ್ಟ್ ಕನೆಕ್ಷನ್ ಇರೋದ್ರಿಂದ ಬಿ ಮತ್ತು ಇ. ಎ ಇಂದ ಬಿಗೆ ಕಾಸ್ಟ್ ಎಷ್ಟು, ಎ ಇಂದ ಬಿಗೆ ಕಾಸ್ಟ್ 4, ಎ ಇಂದ ಇಗೆ ಕಾಸ್ಟ್ 5. ನೆಕ್ಸ್ಟ್ ಬಿ, ಪ್ರತಿಯೊಂದಕ್ಕೂ ಎ ಬಿ ಸಿ ಡಿ ಇ ಎಫ್ ಪ್ರತಿಯೊಂದಕ್ಕೂ ಕೂಡ ನಾವು ಟೇಬಲನ್ನು ಬರಿತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಏಜ್, ಬಿ ಇಂದ ಡೈರೆಕ್ಟ್ ಕನೆಕ್ಷನ್ ಎಲ್ಲೆಲ್ಲಿಗಿದೆ, ಎಗಿದೆ, ಎ ಸಿ ಇ. ನೆಕ್ಸ್ಟ್ ಅದರ ಕಾಸ್ಟ್ ಎಷ್ಟು, ಬಿ ಇಂದ ಎಗೆ 4, ಬಿ ಇಂದ ಸಿಗೆ 2, ಬಿ ಇಂದ ಇಗೆ 6. ಟೇಬಲ್ ಡಯಾಗ್ರಾಮನ್ನು ನೋಡ್ತಾ ಬರಿತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಸಿಗೆ ಸೀಕ್ವೆನ್ಸ್, ಏಜ್. ನೆಕ್ಸ್ಟ್ ಸಿ ಇಂದ ಎಲ್ಲೆಲ್ಲಿ ಡೈರೆಕ್ಟ್ ಕನೆಕ್ಷನ್ ಇದೆ, ಬಿ, ಡಿ ಮತ್ತೆ ಇಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ ಸಿ ಇಂದ ಬಿಗೆ ಎಷ್ಟು ಕಾಸ್ಟು, ಸಿ ಇಂದ ಬಿಗೆ 2, ನೆಕ್ಸ್ಟ್ ಸಿ ಇಂದ ಡಿಗೆ 3, ನೆಕ್ಸ್ಟ್ ಸಿ ಇಂದ ಇಗೆ 1. ನೆಕ್ಸ್ಟ್ ಡಿ ಟೇಬಲ್ ಅನ್ನು ಬರಿತಾ ಹೋಗೋಣ. ಸೀಕ್ವೆನ್ಸ್, ನೆಕ್ಸ್ಟ್ ಏಜ್. ನೆಕ್ಸ್ಟ್ ಡಿ ಇಂದ ಡೈರೆಕ್ಟ್ ಕನೆಕ್ಷನ್ ಎಲ್ಲೆಲ್ಲಿಗಿದೆ, ಸಿ ಮತ್ತು ಎಫ್ಗೆ ಮಾತ್ರ ಇರೋದ್ರಿಂದ ವ್ಯಾಲ್ಯೂ ಎಷ್ಟು, ಕಾಸ್ಟ್ 3, 7. ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿ ಟೇಬಲ್ ಅನ್ನು ಬರಿತಾ ಹೋಗಿ. ನೆಕ್ಸ್ಟ್ ಒಂದು ಸೆಕೆಂಡ್, ಇಲ್ಲಿ ವರ್ಕ್ ಆಗ್ತಾ ಇಲ್ಲ, ಆಗುತ್ತೆ. ಸೊ ನೆಕ್ಸ್ಟ್ ಟೇಬಲ್ ಅನ್ನು ಬರಿಬೇಕು, ಎ ಬಿ ಸಿ ಡಿ ಇ. ನೆಕ್ಸ್ಟ್ ಇ, ಸೀಕ್ವೆನ್ಸ್, ಏಜ್. ಇ ಎಲ್ಲೆಲ್ಲಿಗೆ ಇದೆ, ಎ ಸಿ ಎಫ್ ಡಯಾಗ್ರಾಮ್ನ ನೋಡಿ ಬರೀರಿ. 5, 1, 8. ನೆಕ್ಸ್ಟ್ ಎಫ್ ಆಯಿತು. ಸೊ ನೆಕ್ಸ್ಟ್ ಎಫ್ಗೆ ಸೀಕ್ವೆನ್ಸ್, ಏಜ್. ಎಫ್ ಇಂದ ಡೈರೆಕ್ಟ್ ಕನೆಕ್ಷನ್ ಎಲ್ಲೆಲ್ಲಿಗಿದೆ, ಬಿ, ಡಿ, ಇ ಡಯಾಗ್ರಾಮ್ನ ನೋಡಿ ಬರಿಬೋದು ನೀವು. 6, 7, 8. ಸೊ ನೆಕ್ಸ್ಟ್ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಈ ಥರ ಬರಿತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ, ಶಾರ್ಟೆಸ್ಟ್ ಪಾತನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾವು ವಿ ಯೂಸ್ ಡೈಜೆಸ್ಟ್ರಾ ಅಲ್ಗಾರಿದಮ್. ಡೈಜೆಸ್ಟ್ರಾ ಅಲ್ಗಾರಿದಮ್ ಆಪರೇಟಿಂಗ್ ಸಿಸ್ಟಮ್ಸಲ್ಲೂ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್
ಇಲ್ಲೇನು ಮಾಡ್ತೀವಿ ಅಂತ ಅಂದರೆ, ಸೊ ಇಲ್ಲೇ ನಾನು ಈ ಟೇಬಲ್ಸ್ ಎಲ್ಲ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಪಾಸ್ ಮಾಡಿ ಬರ್ಕೊಳ್ಳಿ. ಈ ಟೇಬಲ್ಲು ಇಂಪಾರ್ಟೆಂಟ್ ಆಗಿರುತ್ತೆ, ಈ ಟೇಬಲ್ನ ಯೂಸ್ ಮಾಡಿಕೊಂಡು ಬರೀತಾ ಹೋಗ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಫುಲ್ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಈಗೇನು ಮಾಡ್ತೀವಿ ಅಂತ ಅಂದರೆ, ಎ ಇಂದ ನಾನು ಹೇಳಿದೆ ಎನ ನಾನು ಸೋರ್ಸ್ ರೂಟರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತ. ಸೊ ಎ ಇಂದ ನೆಕ್ಸ್ಟ್ ಯಾವ್ಯಾವುದಕ್ಕೆ ಹೋಗ್ಬೋದು ಎ ಇಂದ, ಇನ್ನು ಉಳಿದಿರೋ ಯಾವ್ಯಾವು ಬಿ ಸಿ ಡಿ ಇ ಎಫ್, ಉಳಿದಿರೋ ಎ ಬಿ, ಎ ಆಲ್ರೆಡಿ ತಗೊಂಡಾಗಿದೆ, ಬಿ ಸಿ ಡಿ ಇ ಎಫ್. ನೆಕ್ಸ್ಟ್ ಎ ಇಂದ ಎಲ್ಲೆಲ್ಲಿ ಕನೆಕ್ಷನ್ ಇತ್ತು, ಎ ಇಂದ ಡೈರೆಕ್ಟ್ ಕನೆಕ್ಷನ್ ಇರೋದೆಲ್ಲಿ, ಎ ಇಂದ ಬಿಗೆ ಮತ್ತು ಇಗೆ. ಸೊ ಎ ಇಂದ ಬಿಗೆ ಡೈರೆಕ್ಟ್ ಕನೆಕ್ಷನ್ ಅಂದರೆ ಕಾಸ್ಟ್ ಎಷ್ಟು 4. ನೆಕ್ಸ್ಟ್ ಎ ಇಂದ ಇಗೆ ಕಾಸ್ಟ್ ಎಷ್ಟು 5. ಸೊ ಇನ್ನು ಉಳಿದಿರೋದು ನಮಗೆ ಗೊತ್ತಿಲ್ಲ, ಯಾಕಂದರೆ ಡೈರೆಕ್ಟ್ ಕನೆಕ್ಷನ್ ಎ ಇಂದ ಇನ್ಯಾವುದಕ್ಕೂ ಇಲ್ಲ. ಸೊ ಅದಕ್ಕೆ ನಾವು ಇನ್ಫಿನಿಟಿ 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 ಅಂತ ಬರೆಯೋಣ. ನೆಕ್ಸ್ಟ್ ಸೊ ಇವೆರಡರಲ್ಲಿ 4 ಮತ್ತು 5ಅಲ್ಲಿ ಲೀಸ್ಟ್ ಶಾರ್ಟೆಸ್ಟ್ ಪಾತನ್ನು ನಾವು ಕಂಡುಹಿಡಿತಿರೋದ್ರಿಂದ ಲೀಸ್ಟ್ ಯಾವುದು 4. ಸೊ ನಾವು 4ಅನ್ನು ತಗೊಳೋಣ. 4 ಅಂದರೆ ಅದರ ರೂಟರ್ ಯಾವುದು ಬಿ. ಸೊ ನೆಕ್ಸ್ಟ್ ಎ ಇಂದ ನಾನು ಬಿಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಎ ಬಿ ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬಿ ಆಲ್ರೆಡಿ ನಮಗೆ ಗೊತ್ತಾಗಿದೆ. ಸೊ ಪ್ರತಿಯೊಂದರಲ್ಲೂ ನಾವು ಬಿನ ಕಾಮನ್ ಮಾಡ್ತಾ ಬರ್ತಾ ಹೋಗೋಣ. ಬಿ ಆಲ್ರೆಡಿ ಒಂದ್ಸಲಿ ರೌಂಡ್ ಅಪ್ ಆಗಿದೆ ಅಂತ ಅಂದರೆ ಅದು ಯೂಸ್ ಆಗಿದೆ ಅಂತ, ಮತ್ತೆ ಅದನ್ನು ಯೂಸ್ ಮಾಡೋಂಗಿಲ್ಲ. ಎ ಮತ್ತು ಬಿ ಯೂಸ್ ಮಾಡಿಕೊಂಡು ಸಿಗೆ ಹೋಗ್ಬೋದಾ, ಹೋಗ್ಬೋದು. ಎ ಇಂದ ಬಿಗೆ, ಬಿ ಇಂದ ಸಿಗೆ ಹೋಗ್ಬೋದು. ಸೊ ಫೈನಲಲ್ಲಿ ಏನು ಮಾಡ್ತೀವಿ ಅಂದರೆ ಎ ಇಂದ ಬಿಗೆ ಎಷ್ಟು 4 ಪ್ಲಸ್ ಬಿ ಇಂದ ಸಿಗೆ ಎಷ್ಟು 2. ಸೊ ಟೋಟಲ್ ಎಷ್ಟಾಯಿತು 4 2 6. ಸೊ 6. ನೆಕ್ಸ್ಟ್ ಡಿಗೆ ಹೋಗ್ಬೋದಾ, ಎ ಬಿನ ಯೂಸ್ ಮಾಡಿಕೊಂಡು, ಎ ಬಿ ಡಿ ಹೋಗೋದಕ್ಕೆ ಆಗಲ್ಲ. ಸೊ ಇನ್ಫಿನಿಟಿ. ನೆಕ್ಸ್ಟ್ ಎ ಬಿನ ಯೂಸ್ ಮಾಡ್ಕೊಂಡು ಈಗ ಹೋಗ್ಬೋದಾ, ಎ ಬಿ ಯೂಸ್ ಮಾಡ್ಕೊಂಡು ಈಗ ಹೋಗೋಕ್ಕಲ್ಲ, ಬಟ್ ಎ ಯೂಸ್ ಮಾಡ್ಕೊಂಡು ಈಗ ಹೋಗ್ಬೋದು. ಎಷ್ಟು 5. ನೆಕ್ಸ್ಟ್ ಎ ಮತ್ತು ಬಿನ ಯೂಸ್ ಮಾಡಿಕೊಂಡು ಎಫ್ ಹೋಗ್ಬೋದು, ಎ ಬಿ ಎಫ್. ಸೊ ಎ ಇಂದ ಬಿಗೆ 4 ಪ್ಲಸ್ ಬಿ ಇಂದ ಎಫ್ಗೆ 6. ಸೊ ಟೋಟಲ್ 10. ಸೊ 10 ಅಂತ ಇಲ್ಲಿ ಬರಿತೀವಿ ಇನ್ಫಿನಿಟಿ ಜಾಗ. ಸೊ 6 5 10 ಈ ಮೂರನ್ನು ನೋಡಿದಾಗ ಶಾರ್ಟೆಸ್ಟ್ ಯಾವುದು ಅಂದರೆ ಕಡಿಮೆ ಇರೋದು ಯಾವುದು 5. ಸೊ 5ನ ರೌಂಡ್ ಅಪ್ ಮಾಡ್ತಾ ಇದ್ದೀನಿ. 5 ಇರುವಂಥ ರೂಟರ್ ಯಾವುದು ಇ, ಎ ಬಿ ಇ. ಈ ಸೀಕ್ವೆನ್ಸನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ತಾ ಹೋಗ್ಬೇಕು. ಸೊ ರೌಂಡ್ ಅಪ್ ಮಾಡಿರೋ ವ್ಯಾಲ್ಯೂಸನ್ನು ಮತ್ತೆ ಅದೇ ರೀತಿ ಬರ್ಕೊತೀನಿ. ಎ ಬಿ ಇನ ಯೂಸ್ ಮಾಡ್ಕೊಂಡು ಸಿಗೆ ಹೋಗ್ಬೋದಾ, ಎ ಬಿ ಇ ಯೂಸ್ ಮಾಡ್ಕೊಂಡು ನೋಡೋದ್ರೆ ಎ ಇಂದ ಬಿಗೆ ಹೋಗ್ಬೋದು, ಬಿ ಇಂದ ಸಿ ಅಂದರೆ 4 + 2 6 ಅದರಲ್ಲಿ ಉಳಿತಾ ಹೋಗುತ್ತೆ. ನೆಕ್ಸ್ಟ್ ಎ ಬಿ ಇನ ಯೂಸ್ ಮಾಡ್ಕೊಂಡು ಡಿಗೆ ಹೋಗ್ಬೋದಾ, ಎ ಬಿ ಇನ ಯೂಸ್ ಮಾಡಿಕೊಂಡು ಡಿಗೆ ಹೋಗೋದಕ್ಕೆ ಆಗಲ್ಲ. ಸೊ ಇನ್ಫಿನಿಟಿ. ಸೊ ಇನ್ಫಿನಿಟಿ. ನೆಕ್ಸ್ಟ್ ಎ ಬಿ ಇನ ಯೂಸ್ ಮಾಡ್ಕೊಂಡು ಎಫ್ಗೆ ಹೋಗ್ಬೋದಾ, ಎ ಬಿನ ಯೂಸ್ ಮಾಡ್ಕೊಂಡು ಎಫ್ಗೆ ಹೋಗ್ಬೋದು. ಎಷ್ಟಾಗುತ್ತೆ 6 4 10. ನೆಕ್ಸ್ಟ್ ಎ ಇನ ಯೂಸ್ ಮಾಡ್ಕೊಂಡು ಎಫ್ಗೆ ಹೋಗ್ಬೋದು. ಸೊ ಎಷ್ಟಾಯಿತು 8 + 5 13 ಆಗುತ್ತೆ. ಸೊ ನಮಗೆ ಶಾರ್ಟೆಸ್ಟ್ ಬೇಕಿರೋದ್ರಿಂದ 10. ಸೊ 10ಅನ್ನೇ ನಾನು ಇಲ್ಲಿ ಬರಿತಾ ಹೋಗ್ತೇನೆ. ನೆಕ್ಸ್ಟ್ 6 ಮತ್ತು 10ಅಲ್ಲಿ ಶಾರ್ಟೆಸ್ಟ್ ಯಾವುದು 6. ಸೊ ನಾನು 6ಅನ್ನು ರೌಂಡ್ ಅಪ್ ಮಾಡ್ತೇನೆ. 6 ಇರುವಂಥ ರೂಟರ್ ಯಾವುದು ಸಿ, ಎ ಬಿ ಇ ಸಿ. ನೆಕ್ಸ್ಟ್ ಎ ಬಿ ಇ ಸಿನ ಯೂಸ್ ಮಾಡಿಕೊಂಡು ನೋಡಬೇಕಾಗುತ್ತೆ. ಸೊ ರೌಂಡ್ ಅಪ್ ಮಾಡಿರುವಂತಹ ರೂಟರ್ಸನ್ನು ನಾನು ಹಾಗೆ ಬರಿತಾ ಹೋಗ್ತೀನಿ. ಎ ಬಿ ಇ ಸಿನ ಯೂಸ್ ಮಾಡ್ಕೊಂಡು ಡಿಗೆ ಹೋಗ್ಬೋದಾ, ಎ ಬಿ ಇ ಎ ಬಿ ಯೂಸ್ ಮಾಡ್ಕೊಂಡು ಡಿಗೆ ಹೋಗೋಕ್ಕಾಗಲ್ಲ, ಆದರೆ ಎ ಬಿ ಸಿನ ಯೂಸ್ ಮಾಡ್ಕೊಂಡು ಡಿಗೆ ಹೋಗ್ಬೋದು. ಸೊ ಎಷ್ಟು ಎ ಇಂದ ಬಿಗೆ 4 ಪ್ಲಸ್ ಬಿ ಇಂದ ಸಿಗೆ 2 ಪ್ಲಸ್ ಸಿ ಇಂದ ಡಿಗೆ 3. ಸೊ ಟೋಟಲ್ 5 + 4 9. ಸೊ ಟೋಟಲ್ 9. ಸೊ ಇಲ್ಲಿ ಡಿ ಜಾಗದಲ್ಲಿ 9. ನೆಕ್ಸ್ಟ್ ಎ ಬಿ ಇ ಸಿನ ಯೂಸ್ ಮಾಡ್ಕೊಂಡು ಎಫ್ಗೆ, ಎ ಬಿ ಸಿ ಮತ್ತು ಇ. ಸೊ ಅದೇ ರೀತಿ ಆಗುತ್ತೆ 4 + 6 10. ಯಾಕಂತಂದರೆ 4 + 6 10, 8 + 5 13. ಸೊ 10 ಈಸ್ ಲೆಸ್ ದೆನ್ 13. ನೆಕ್ಸ್ಟ್ ಇದರಲ್ಲಿ 9 ಮತ್ತು 10ಅಲ್ಲಿ ಶಾರ್ಟೆಸ್ಟ್ ಯಾವುದು ಕಡಿಮೆ ಇರೋದು 9. ಸೊ 9ಅನ್ನು ರೌಂಡ್ ಅಪ್ ಮಾಡ್ತೀನಿ. ನೆಕ್ಸ್ಟ್ 9 ಇರುವಂಥ ರೂಟರ್ ಯಾವುದು ಡಿ. ಸೊ ಎ ಬಿ ಇ ಸಿ ಡಿ 4 6 9 5 10. ಕೊನೆಗೆ ಉಳಿದಿರೋದು ಅದು ಎಫ್. ಅದಕ್ಕೋಸ್ಕರ ಫೈನಲ್ಲಿರೋದನ್ನು ನಾನು ರೌಂಡ್ ಅಪ್ ಮಾಡ್ತೇನೆ. ಸೊ ನಮಗೆ ಸೀಕ್ವೆನ್ಸ್ ಏನಾಯಿತು, ಎ ಫಸ್ಟ್ ಏನಾಗುತ್ತೆ ಎ ಬಿ ಇ
ಸಿ ಡಿ ಎಫ್ ಈ ಸೀಕ್ವೆನ್ಸಲ್ಲಿ ಬರ್ತಾ ಹೋಗುತ್ತೆ. ಸೊ ಪ್ರತಿಯೊಂದಕ್ಕೂ ಕೂಡ ಎ ಇಂದ ಡಿಸ್ಟೆನ್ಸ್ ಎಷ್ಟು ಅಂತ ನೋಡ್ತಾ ಹೋದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎ ಇಂದ ಬಿ ಸಿ ಡಿ ಇ ಎಫ್ ರೌಂಡ್ ಅಪ್ ಮಾಡಿರೋ ವ್ಯಾಲ್ಯೂನ ನೋಡ್ತಾ ಹೋಗಿ. ಎ ಇಂದ ಬಿಗೆ ಎಷ್ಟು 4, ಎ ಇಂದ ಸಿಗೆ 6, ಎ ಇಂದ ಡಿಗೆ 9, ಎ ಇಂದ ಇಗೆ 5, ಎ ಇಂದ ಎಫ್ಗೆ 10. ಸೊ ಇಷ್ಟೇ ಸಿಂಪಲ್. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.